ಸೂರ್ಯಕಾಂತಿ. ನೀನ್ ಕುಡ್ಕೊಂಬಂದಿದ್ಯಾ ಅಂತ ಹೇಳೋದಕ್ಕೆ ಮಧ್ಯರಾತ್ರಿ ಎದ್ದು ಬಂದಿದ್ಲು. ಯಾರು ಇಲ್ಲದ್ ನೋಡಿ ನಿನ್ ಬಗ್ಗೆ ದೂರ ಹೇಳಕ್ ಬಂದಿದ್ಲು. ನಾನು ಅವಳನ್ನ ಚೆನ್ನಾಗಿ ಬೈದ್ ಕಳಿಸ್ದೆ. ಎಂತ ಹುಡುಗಿನವಳು ಅಮ್ಮ ಮಗನ ಮಧ್ಯೆ ತಂದಿಡಕ್ ನೋಡ್ತಿದ್ದಾಳೆ. ನೀನೇನ್ ಹೇಳ್ತೀಯೋ ನಾನು ಕೇಳ್ತೀನಿ. ಅನ್ಯಾಯವಾಗಿ ನಿನ್ ಮೇಲೆ ಅನುಮಾನ ಪಟ್ಟೆ. ಇನ್ ಮುಂದೆ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ನಾವಿಬ್ರು ದೂರ ಇದ್ರೆ ತಾನೆ ಈ ಅನುಮಾನ ಇಲ್ಲ. ನಾವಿಬ್ರು ಜೊತೆಗಿದ್ರೆ ಅದೇನೋ ಸರಿ. ಆದ್ರೆ ಈಗ ನೀನೇನ್ ಮಾಡ್ತೀಯ ಹೇಳು? ಮನೆ ಬಿಟ್ಟು ಬರ್ತೀಯೋ ಇಲ್ವೋ? ನಾನು ಬರ್ತೀನಿ ಅನ್ನಲ್ಲ. ಆದ್ರೆ ಮತ್ತೆ ಪುಟ್ಟಣ್ಣನ ಕೈಗೆ ಸಿಕ್ಕಾಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ಹಾಗೆಲ್ಲ ಏನೂ ಆಗಲ್ಲ. ಅವನ ಕೈಗೆ ಸಿಕ್ಬಿದ್ರು ಏನೂ ಆಗಲ್ಲ. ಕಾನೂನಿನ ಪ್ರಕಾರ ಹೋದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅದೇನ್ ಮಾಡ್ತೀಯೋ ಮಾಡು. ಆದ್ರೆ ಆದಷ್ಟು ಬೇಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು. ಸರಿ. ಮೊನ್ನೆ ನನ್ನ ಹೆಂಡತಿಗೆ ಹೆರಿಗೆ ಆಯಿತು. ಇನ್ನೂ ತಿಂಗಳು ತುಂಬಿರಲಿಲ್ಲ. ಮಗು ಹುಟ್ಟತಾನೆ ಹೊರಟೋಯ್ತು. ಎಂತ ಕೆಲಸ ಆಗೋಯ್ತು? ಎಲ್ಲಾಗಿದ್ದು? ಮನೇಲ? ಮನೇಲೆ. ಈ ಕಾಲದಲ್ಲಿ ಅದು 7ನೇ ತಿಂಗಳಿಗೆ ಹೆರಿಗೆ ನೋವು ಬಂತು ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಪಟ್ಟಣದಲ್ಲಾದ್ರೆ ಮಕ್ಕಳನ್ನ ಉಳಿಸೋದಕ್ಕೆ ಏನಾದ್ರು ಮಾಡ್ತಾರೆ. ಹಳ್ಳಿಲೇನಿರುತ್ತೆ? ಆದ್ರೂ ತುಂಬಾ ಬೇಜಾರಾಯ್ತು. ಹೌದು ಅತ್ತೆ, ನೇತ್ರ ತುಂಬಾ ನೊಂದ್ಕೊಂಡಿದ್ದಾಳೆ. ಅಪ್ಪ ಅಮ್ಮನೂ ತುಂಬಾ ಬೇಜಾರಾಗಿದ್ದಾರೆ. ಬೇಜಾರಾಗದೆ ಇರತ್ತಾ? ಅದಕ್ಕೆ ಅತ್ತೆ ಒಂದ್ 4 ದಿನ ಮಟ್ಟಿಗೆ ಕಾಂತಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕರ್ಕೊಂಡು ಹೋಗು. ಇಂಥ ಹೊತ್ನಲ್ಲಿ ಕಳಿಸದೆ ಹೋದ್ರೆ ಪಾಪ ಬರುತ್ತೆ ಅಲ್ವೇ? ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಅಂಥದ್ರಲ್ಲಿ ನಿನ್ನ ಸ್ವಂತ ಮಗಳ ತರ ಬೆಳೆಸೋದು. ಒಳ್ಳೆ ಮನೆಗೂ ಮದ್ವೆ ಮಾಡ್ಕೊಟ್ರು. ಅಂಥವ್ರು ಕರೆದಾಗ ಹೋಗಲ್ಲ ಅಂತೀಯ? ಹುಟ್ಟು ಗುಣ ಸುಟ್ರು ಹೋಗಲ್ಲ. ಎಲ್ಲಿ ಹೋಗುತ್ತೆ ನಿನ್ ಜಾತಿ ಬುದ್ಧಿ? ಸಂಸ್ಕಾರ ಇದ್ರೆ ತಾನೆ ಪ್ರೀತಿ ಬರೋದು. ನಿನಗ್ ಸಂಸ್ಕಾರವೇ ಗೊತ್ತಿಲ್ಲ, ಇನ್ ಪ್ರೀತಿ ಎಲ್ಲಿಂದ ಹುಟ್ಟಬೇಕು? ಹಾಗಲ್ಲ ಅತ್ತೆ, ನಾನು ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ ಹೋಗ್ಬಾರ್ದು? ಅವ್ನು ನಿನ್ನ ಅಣ್ಣ ಕಣೆ. ಅಣ್ಣನ ಮನೆಗೆ ಹೋಗೋದಕ್ಕೆ ಏನ್ ಸಂಕಟ ನಿನಗೆ? ಹೋಗ್ಲೇಬೇಕಾ? ಅವ್ರು ಬಂದ್ ಕರೆದಾಗ ಹೋಗದೆ ಇದ್ರೆ ಹೇಗೆ? ಅವ್ನ್ ಪ್ರೀತಿಯಿಂದ ಕರೀತಾ ಇದ್ದಾನೆ. ಆ ಕರೆದಾಗ ಹೋಗ್ಲೇಬೇಕು. ಸರಿ ಅತ್ತೆ, ಹೋಗ್ಬಿಟ್ಟು ಬರ್ತೀನಿ. ಸುಖವಾಗಿ ಹೋಗ್ಬಾ. ಆಶೀರ್ವಾದ ಮಾಡಿ ಅತ್ತೆ. ಒಳ್ಳೇದಾಗಿ. ಕಾಂತಿ, ಅಂತ ತಪ್ಪು ನಾವು ಏನ್ ಮಾಡಿದೀವಿ ಅಂತ ಹೇಳು, ತಿದ್ಕೊಳ್ತೀವಿ. ಇಲ್ಲ ನಿನಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಒತ್ತಾಯ ಮಾಡೋದಿಲ್ಲ. ಅಣ್ಣ, ಇಷ್ಟ ದಿನ ನೀನು ನನ್ನನ್ನ ಮನೆಗ್ ಬಾ ಅಂತ ಕರೀತಾ ಇದ್ದೆ. ಆದ್ರೆ ಈ ಸಲ ಅತ್ತೆಯವ್ರ ಹತ್ರ ಹೋಗಿ ಕೇಳ್ಕೊಂಡಿದ್ಯಾ? ಅವ್ರ ಮನೆ ಸೊಸೆ ಅಂದ್ಮೇಲೆ ಅವ್ರನ್ನು ಒಂದ್ ಮಾತು ಕರಿಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ಹೇಳು. ನೀನೇ ಬರೋದಿಲ್ಲ ಅಂದ್ಮೇಲೆ ಅವ್ರೇನ್ ಕೇಳೋದು ಅಂತ ನನಗನ್ನಿಸ್ತು. ಅದ್ ಸರಿ ಅಣ್ಣ. ಆದ್ರೆ ಈ ಸಲ ಅದಕ್ಕೆ ನನ್ನನ್ನ ಕರ್ಕೊಂಡ್ ಬರ್ಲೇಬೇಕು ಅಂತ ಹಠ ಮಾಡಿದ್ರು ಅಂತ ತಾನೇ ನೀನ್ ಬಂದಿರೋದು. ಇಲ್ದೆ ಹೋಗಿದ್ರೆ ನೀನ್ ಬರ್ತಿದ್ಯಾ ಹೇಳು? ಎಲ್ರೂ ಅಷ್ಟೇ ಅಣ್ಣ. ಅವ್ರವ್ರಿಗೇನು ಉಪಯೋಗ ಆಗುತ್ತೆ, ಯಾವ ರೀತಿ ಉಪಕಾರ ಆಗುತ್ತೆ ಅಂತ ನೋಡ್ತಾರೆ. ಪ್ರೀತಿ ವಾತ್ಸಲ್ಯ ಅನ್ನೋದು ಸುಳ್ಳು, ಬರೀ ಸುಳ್ಳು. ಯಾಕಮ್ಮ, ಏನಾಯ್ತು? ನೀ ಕಾಂತಿ ಜೊತೆ ಜಗಳ ಆಡ್ಬೇಡ ಅಂತ ಹೇಳಿರ್ಲಿಲ್ವಾ? ನಾನು ಇತ್ತೀಚೆಗೆ ಅವಳೇನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತ ಜಗಳ ಆಡೋದನ್ನೇ ನಿಲ್ಸ್ಬಿಟ್ಟಿದ್ದೆ. ನಾನೆಲ್ಲಮ್ಮ ಜಗಳ ಆಡ್ದೆ? ಮತ್ತೆ ಯಾಕೆ ಅವಳ ಮನೆ ಬಿಟ್ಟು ಹೋದ್ಲು? ಏನು, ಕಾಂತಿ ಮನೆ ಬಿಟ್ಟು ಹೋದ್ಲಾ? ಯಾವಾಗ? ಇವತ್ ಬೆಳಿಗ್ಗೆ. ಒಬ್ಳೆ ಹೋದ್ಲಾ? ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಾ? ಹೇಳಿ ಜಗಳ ಆಡಿ ಮತ್ತೆ ನನ್ನ ಕರಿಬೇಡಿ, ನಾನ್ ಬರೋದಿಲ್ಲ ಅಂತ ಹೇಳಿ ಅವನನ್ನ ಜೊತೆ ಹೊಟ್ಟೋದ್ಲು. ಸೂರ್ಯಕಾಂತಿ